ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವೆಲ್ಲ ಖುಷಿಯಾಗಿ ನೋಡೋ ಅಮೃತಧಾರೆ ಸೀರಿಯಲ್ ದಿವಸಕ್ಕೊಂದು ಟ್ವಿಸ್ಟ್ ಇರತ್ತೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ. ಸೊ ಇವಾಗ ಏನು ನಡೀತಾ ಇದೆ ಸ್ಟೋರಿ ಅಂದರೆ, ಇಲ್ಲಿ ಜಯದೇವ್ ಗೌತಮ್ಗೆ ಏನಾದರೂ ಒಂದು ಕಿರಿ ಮಾಡ್ತಾನೆ ಇರ್ತಾನೆ. ಅವರೆಲ್ಲ ಆಸ್ತಿನೂ ತಗೊಂಡು ಇವಾಗ ಹೊರಗಡೆ ಹಾಕಿದಾಯಿತು. ಆಮೇಲೆ ಇವಾಗ ಮಲ್ಲಿನ ಮುಂದೆ ಇಟ್ಕೊಂಡು ಅವಳಿಗೆ ಡಿವೋರ್ಸ್ ಕೊಡಬೇಕು ಅಂತ ಇದ್ರೆ ಅಪ್ಪನ ಸಮಾಧಿ ಇರೋ ಪ್ಲೇಸ್ನ ಕೊಡಬೇಕು, ತನ್ನ ಹೆಸರಿಗೆ ಬರ್ಕೊಡ್ಬೇಕು ಅಂತ ಕುತ್ಕೊಂಡಿದ್ದಾನೆ. ಪಾಪ ಗೌತಮ್ ಕೈಯಲ್ಲಿ ಇರೋದು ಅದೊಂದೇ ಆಸ್ತಿ, ಆದರೂ ಮಲ್ಲಿಗೆ ಒಳ್ಳೇದಾಗಬೇಕು ಅಂತ ಅದನ್ನು ಬರ್ಕೊಟ್ಟಿದ್ದಾನೆ. ಇವಾಗ ಅವನು ಕಾರ್ ಡ್ರೈವ್ ಮಾಡೋದು ಅವ್ರ ಅಮ್ಮಗೆ ಎಲ್ಲ ಇಷ್ಟ ಇರಲ್ಲ. ಸೊ ಮನೆಯವ್ರಿಗೆ ಇಷ್ಟ ಇಲ್ದಿರೋದನ್ನ ನಾನು ಮಾಡಲ್ಲ, ನಾನು ಬಿಸ್ನೆಸ್ನೇ ಮಾಡ್ತೀನಿ ಅಂತ ಗೌತಮ್ ಕೂಡ ಒಪ್ಕೊಂಡಿದ್ದಾರೆ. ತುಂಬ ದಿವಸದಿಂದ ರಿಸರ್ಚ್ ಮಾಡ್ತಾ ಇದ್ದಾರೆ ಯಾವುದು ಮಾಡಿದರೆ ಒಳ್ಳೆಯದು ಅಂತ. ಸೊ ಏನಕ್ಕೆ ಅಂದರೆ ಅವರು ದುಡ್ಡು ಯಾರ ಹತ್ರನೂ ತಗೋತಾ ಇಲ್ಲ, ಅವರಲ್ಲಿರೋ ದುಡ್ಡೇನೆ ಕಡಿಮೆ ದುಡ್ಡಿಂದ ಯಾವ್ದು ಮಾಡ್ಬೋದು ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಜಿ ಕನ್ನಡದಲ್ಲಿ ಒಂದು ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ. ಏನು ಅಂದರೆ, ಗೌತಮ್ ಮತ್ತು ಭೂಮಿಕಾ ಮಾತಾಡ್ತಾ ಇರ್ತಾರೆ. ಆಗ ಗೌತಮ್ ಹೇಳ್ತಾರೆ, ನೋಡು ನಾನು ಇಷ್ಟು ದಿವಸದಿಂದ ರಿಸರ್ಚ್ ಮಾಡ್ತಾ ಇದ್ನಲ್ಲ, ಅದರಲ್ಲಿ ಒಂದು ನನಗೆ ಇವಾಗ ಬಿಸ್ನೆಸ್ಸು ಯಾವ್ದು ಮಾಡಬೇಕು ಅಂತ ಗೊತ್ತಾಯಿತು. ಅದೇ ಸ್ಟಾಕ್ ಬ್ರೋಕರ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ತುಂಬ ಕಷ್ಟ ಆಗಲ್ವಾ, ಸುಮ್ಮನೆ ರಿಸ್ಕ್ ಅಂತ ಹೇಳಿದಾಗ, ಇಲ್ಲ ಇದು ಸಕ್ಸಸ್ ಆಗೇ ಆಗತ್ತೆ ಅಂತ ಹೇಳ್ತಾರೆ. ಸೊ ಸ್ಟಾಕ್ ಬ್ರೋಕರ್ ಅಪ್ಲಿಕೇಶನ್ ಅಂದರೆ ಇವಾಗ ಯಾವುದಾದ್ರು ಶೇರ್ಸ್ ಇರತ್ತಲ್ಲ, ಬೈ ಎಕ್ಸಾಂಪಲ್ SBI ಶೇರ್ಸ್ ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದೆಲ್ಲ ಆಗೋ ಒಂದು ಅಪ್ಲಿಕೇಶನ್ನೇ ಇದು. ಸೊ ಅವರು ಅದನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಫೀಸ್ನ ಕೂಡ ಹುಡುಕಿದ್ದಾರೆ. ಅದನ್ನ ಇನಾಗ್ರೇಷನ್ ಫಂಕ್ಷನ್ ಎಲ್ಲ ಟಿ ವಿಲಿ ಪ್ರಸಾರ ಆಗ್ತಾ ಇರತ್ತೆ. ಅದನ್ನ ಜಯದೇವ್ ನೋಡಿಕೊಂಡು ಅವನಿಗೆ ಹೊಟ್ಟೆ ಉರಿತಾ ಇರತ್ತೆ, ಏನಾದರೂ ಮಾಡಬೇಕು, ಇದನ್ನು ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದೆಲ್ಲ ನೋಡಿ ಕೇಳಿ ಜಯದೇವ್ಗೆ ಇನ್ನು ಮತ್ತೇನಾದರೂ ನಾನು ಮಾಡಿ ಎಲ್ಲದನ್ನೂ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇ ದಿವಾನ್ ಸೀನಿಯರ್ ಆಫೀಸರ್ಸ್ ಕಾಲ್ ಮಾಡಿ, ಇವಾಗ ನಿನ್ನ ಆಫೀಸಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದಕ್ಕಿನ್ನಕ್ಕೆ ಯೋಚನೆ ಮಾಡ್ತಾರೆ, ಅವ್ರು ಸ್ಟಾರ್ಟ್ ಮಾಡಿರೋದು ಸ್ಟಾರ್ಟಪ್, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸ್ಟಾರ್ಟಪ್ ಆದರೆ ಏನಾಯಿತು, ಅವರಿಗಿರೋ ಟ್ಯಾಲೆಂಟ್ಗೆ ನೋಡಿ ಎಷ್ಟು ಬೇಗ ಮೇಲಕ್ಕೆ ಬರ್ತಾರೆ. ಹಾಗೆ ನಿಮ್ಮ ದಿವಾನ್ ಆಫೀಸಿಗೂ ಪ್ರಾಬ್ಲಮ್ ಇದೆ, ಕಟ್ಟು ಬೆಳೆಸಿದವರಿಗೆ ಅದನ್ನ ಕೆಡುವುದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಜಯದೇವ್ಗೂ ಸ್ವಲ್ಪ ಟೆನ್ಷನು, ಸಿಟ್ಟು ಎಲ್ಲ ಸ್ಟಾರ್ಟ್ ಆಗಿದೆ. ಏನು ಮಾಡ್ದೇ ಹೀಗೆ ಮಾಡ್ತಾರೆ, ಇನ್ನು ಅವನಿಗೆ ಕುತ್ತು ಬಂದಿದೆ ಅಂದರೆ ಬಿಡ್ತಾನ. ಇನ್ನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೀವು ನೋಡ್ಬೋದಾಗಿದೆ. ಜಯದೇವ್ ಏನೇನು ಕೇಡಿತನ ಮಾಡಿ ಗೌತಮ್ಗೆ ಹಿಂಸೆ ಮಾಡ್ತಾನೆ, ಇಲ್ಲ ಗೌತಮ್ ಅದನ್ನೆಲ್ಲ ಸಹಿಸ್ಕೊಂಡು ಅವನಿಗೆ ಇರೋ ಟ್ಯಾಲೆಂಟ್, ಹಾಗೆ ಇದೇನು ನಿಜವಾದ ಜೀವನ ಅಲ್ವಲ್ಲ. ಸೀರಿಯಲಲ್ಲಿ ರಿಚ್ ಆಗೋಕ್ಕೆ ಎಷ್ಟು ದಿವಸ, ನೆಕ್ಸ್ಟ್ ಎಪಿಸೋಡಲ್ಲೇ ರಿಚ್ ಆಗಿಬಿಡ್ತಾರೆ. ಸೊ ಗೌತಮ್ ರಿಚ್ ಆಗಿ ಜಯದೇವಿಗೆ ಟಕ್ಕರ್ ಕೊಡ್ತಾನೆ. ನೋಡೋಕ್ಕೆ ನೆಕ್ಸ್ಟ್ ಎಪಿಸೋಡ್ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವೇನಾದರೂ ಅಮೃತಧಾರೆ ಸೀರಿಯಲ್ನ ಫ್ಯಾನ್ಸ್ ಆದರೆ ಕಮೆಂಟ್ ಮಾಡಿ.